ಸತ್ಯದ ಬೆಳಕಿನಲ್ಲಿ ನಮ್ಮ ವರದಿ, ನಮ್ಮ ಧ್ವನಿ, ಜನರ ವಿಶ್ವಾಸದ ಪ್ರತಿಬಿಂಬ. ಚಿತ್ರದುರ್ಗ ಜಿಲ್ಲೆಯ ಐಮಂಗಲ ಗ್ರಾಮದಲ್ಲಿ ಹಿಂದುಳಿದ ದಲಿತ ಸಮುದಾಯದ ಶ್ರೀ ಹರಳಯ್ಯ ಸ್ವಾಮೀಜಿಗಳ ಮೇಲೆ ನಡೆದಿರುವ ಹಲ್ಲೆ ಹಾಗೂ ದೌರ್ಜನ್ಯವನ್ನು ವಿವಿಧ ಸಮುದಾಯಗಳ ಮುಖಂಡರು ತೀವ್ರವಾಗಿ ಖಂಡಿಸಿದ್ದಾರೆ. ಈ ಕುರಿತು ಮಾತನಾಡಿದ ನಿವೃತ್ತ ಉಪಕಾರ್ಯದರ್ಶಿ ಎಚ್ ಕೃಷ್ಣನಾಯಕ್ ಅವರು, ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರ ಹಿಂದುಳಿದ ವರ್ಗಗಳ ಜನರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಮತ್ತು ಮಾನಸಿಕ ಕಿರುಕುಳದ ಆರೋಪಗಳನ್ನು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಕಾನೂನುಬದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕ ಸೌಹಾರ್ದತೆ ಕಾಪಾಡುವುದು ಅತ್ಯಂತ ಅಗತ್ಯವಾಗಿದ್ದು, ಯಾವುದೇ ಸಮುದಾಯದ ವಿರುದ್ಧ ಕಾನೂನು ಬಾಹಿರವಾಗಿ ದಬ್ಬಾಳಿಕೆ ಅಥವಾ ಕಿರುಕುಳ ನಡೆಯದಂತೆ ಕಟ್ಟುನಿಟ್ಟಿನ ನಿಗಾ ವಹಿಸಬೇಕು. ಈ ಘಟನೆಯ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆಸಿ ತಪ್ಪಿಷ್ಟರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಅವರು ಒತ್ತಾಯಿಸಿದರು. ಅಲ್ಲದೆ ಈ ಪ್ರಕರಣದ ತನಿಖೆ ಪಾರದರ್ಶಕವಾಗಿ ನಡೆಯುವಂತೆ ಕ್ರಮ ಕೈಗೊಳ್ಳಬೇಕು. ಅಗತ್ಯವಿದ್ದಲ್ಲಿ ಐಮಂಗಲ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅವರನ್ನು ಅಮಾನತುಗೊಳಿಸಿ ತನಿಖೆಯನ್ನು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ವಹಿಸಬೇಕು ಎಂಬ ಬೇಡಿಕೆಯನ್ನು ಅವರು ಮುಂದಿಟ್ಟರು. ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸಮಾನತೆ ಉಳಿಯುವಂತೆ ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ವಿವಿಧ ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಂಘಟನೆಗಳು ಒಗ್ಗೂಡಿ ಕಾನೂನುಬದ್ಧ ಹೋರಾಟ ನಡೆಸಬೇಕಾಗಬಹುದು ಎಂದು ಅವರು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆ ಉಪ್ಪಾರ ಸಮಾಜದ ಮುಖಂಡ ಮೂರ್ತಿ, ವಾಲ್ಮೀಕಿ ಸಮಾಜದ ಮುಖಂಡ ಲಕ್ಷ್ಮೀಸಾಗರ ರಾಜಣ್ಣ, ಸಿದ್ದೇಶ್ ಮತ್ತು ಮುಸ್ಲಿಂ ಮುಖಂಡ ಶಫಿಯುಲ್ಲಾ, ಸತ್ಯಣ್ಣ, ಅಹಿಂದ ಮುಖಂಡ ಕೆಂಚಪ್ಪ ಸೇರಿದಂತೆ ಹಲವು ಮುಖಂಡರು ಮಾತನಾಡಿದರು. ಚಿತ್ರದುರ್ಗ ಜಿಲ್ಲೆಯ ಐಮಂಗಲ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ನಿನ್ನೆ ಹಿಂದುಳಿದ ಪರಿಶಿಷ್ಟ ಜಾತಿಯ ಹರಳಯ್ಯ ಸ್ವಾಮೀಜಿ ಮೇಲೆ ನಡೆದಿರತಕ್ಕಂತಹ ಒಂದು ದೌರ್ಜನ್ಯವನ್ನು ಖಂಡಿಸ್ತಾ ಇದ್ದೀನಿ. ಈ ಮದಕರಿ ನಾಯಕ ಆಳಿದ ನಾಡಿನಲ್ಲಿ, ಈ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಮೇಲೆ ಸುವರ್ಣೀಯರು ತುಂಬ ದಿನಗಳಿಂದಲೂ ಸಹ ದೌರ್ಜನ್ಯವನ್ನು ಎಸಗ್ತಾ ಇದ್ದಾರೆ. ಆದರೂ ಸಹ ಜಿಲ್ಲಾಡಳಿತ ಮತ್ತು ಕರ್ನಾಟಕ ಸರ್ಕಾರ ಇದರ ಬಗ್ಗೆ ವೈಯಕ್ತಿಕವಾಗಿ ಗಮನ ಹರಿಸಿಲ್ಲ. ಆದ್ದರಿಂದ ಈ ಸರಿ ಗೃಹ ಸಚಿವರು ಸಹ ಪರಿಶಿಷ್ಟ ಜಾತಿಯವರೇ ಇದ್ದು, ಉಸ್ತುವಾರಿ ಸಚಿವರು ಸಹ ಪರಿಶಿಷ್ಟ ಜಾತಿಯವರಿದ್ದರು. ಪರಿಶಿಷ್ಟ ಜಾತಿಯ ವರ್ಗದವರಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ಈ ಜನಾಂಗದವರು ಶೋಚನೀಯ ಸ್ಥಿತಿಯಲ್ಲಿ ಜೀವನ ಮಾಡಬೇಕಾಗಿದೆ. ಆದ್ದರಿಂದ ಮಾನ್ಯ ಗೃಹ ಸಚಿವರು ಐಮಂಗಲ ಹರಳಯ್ಯ ಸ್ವಾಮೀಜಿ ಮಠಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ವಹಿಸಬೇಕು. ಇಲ್ಲವಾದಲ್ಲಿ ಗೃಹ ಸಚಿವರು ರಾಜೀನಾಮೆ ಕೊಡುವವರೆಗೂ ನಮ್ಮ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಹಾಗೂ ಹಿಂದುಳಿದ ವರ್ಗ ಅಹಿಂದ ಸಂಘಟನೆಗಳ ಮೂಲಕ ರಾಜ್ಯಾದ್ಯಂತ ಚಳವಳಿ ಹಮ್ಮಿಕೊಳ್ಳಲಾಗುವುದು ಮತ್ತು ಆ ಐಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ನ ಸಿಬ್ಬಂದಿಯನ್ನು ತಕ್ಷಣದಿಂದಲೇ ಅಮಾನತುಗೊಳಿಸಬೇಕು. ಯಾಕೆ ಅಂತಂದರೆ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಮಠ ಇದೆ. ಆದರೂ ಸಹ ಅಷ್ಟೊಂದು ದೌರ್ಜನ್ಯ, ದುರಾಡಳಿತ ಮಾಡೋವರೆಗೂ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತು? ಇದಕ್ಕೆ ಪೊಲೀಸ್ ಇಲಾಖೆಯವರ ಐಮಂಗಲ ಪೊಲೀಸ್ ಸ್ಟೇಷನ್ನ ಎಲ್ಲ ಸಿಬ್ಬಂದಿಯ ಕುಮ್ಮಕ್ಕಿನಿಂದ ಈ ಕೃತ್ಯ ನಡೆದಿದೆ ಅಂತ ನಾವು ಭಾವಿಸಬೇಕಾಗತ್ತೆ. ಆದ್ದರಿಂದ ಮಾನ್ಯ ಜಿಲ್ಲಾಡಳಿತದ ಮಾನ್ಯ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಸೂಕ್ತ ಕ್ರಮವನ್ನು ಇಂದು ಅಥವಾ ನಾಳೆ ತಗೊಳ್ಳಿಲ್ಲ ಅಂದರೆ ರಾಜ್ಯಾದ್ಯಂತ ಹೋರಾಟ ಹಮ್ಮಿಕೊಳ್ಬೇಕಾಗ್ತದೆ. ಜಿಲ್ಲಾಧಿಕಾರಿಗಳಿಗೂ ಸಹ ಈ ವಿಷಯವಾಗಿ ಗೆರವು ಹಾಕಬೇಕಾಗ್ತದೆ ಅಂತಂದು ನಾನು ಈ ಮೂಲಕ ಅಹಿಂದ ಒಕ್ಕೂಟದಿಂದ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರ ಒಕ್ಕೂಟದಿಂದ ನಾನು ಈ ಮೂಲಕ ಆಗ್ರಹ ಪಡಿಸ್ತೀನಿ. ನನ್ನ ಹೆಸರು ಕೃಷ್ಣನಾಯಕ್ ಅಂತಂದು, ನಾನು ಚಿತ್ರದುರ್ಗ ಜಿಲ್ಲಾ ಲಂಬಾಣಿ ಬಣಜಾರ ಸಮಾಜದ ಉಪಾಧ್ಯಕ್ಷನಾಗಿದ್ದೀನಿ ಹಾಗೂ ಸರ್ಕಾರಿ ನಿವೃತ್ತಿ, ಜಿಲ್ಲಾ ಪಂಚಾಯತ್ನ ಉಪಕಾರ್ಯದರ್ಶಿ ನಿವೃತ್ತಿಯಾಗಿದ್ದೀನಿ. ನಾನು ಸಮಾಜದ ಮುಖಿಯಲ್ಲಿ ಇನ್ನು ಮುಂದೆ ಹೋರಾಟ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮದಲ್ಲಿ ಸಾಗರ ಅಂತ ರಾಜ್ಯ ವಾಲ್ಮೀಕಿ ನಾಯಕರ ಮಹಾವೇದಿಕೆಯ ರಾಜ್ಯಾಧ್ಯಕ್ಷ ಆಗಿದ್ದೀವಿ. ಏನು ನಿನ್ನೆ ನಡೆದಂಥ ಒಂದು
ಒಬ್ಬ ದಲಿತ ಮಠಾಧೀಶರ ಮೇಲೆ ಸವರ್ಣೀಯರು ಪೊಲೀಸ್ ಸ್ಟೇಷನ್ನಲ್ಲೇ ಹಲ್ಲೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಇದು ನಿಜವಾಗಲೂ ಕೂಡ ಮಾನವ ಕುಲ ತಲೆ ತಗ್ಗಿಸುವಂಥ ಒಂದು ರೀತಿ ನಡೀತಾ ಇದೆ. ಜೊತೆಗೆ ಕಾನೂನು ಸುವ್ಯವಸ್ಥೆ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಹದಗೆಟ್ಟಿದೆ. ಅದರ ನೈತಿಕ ಹೊಣೆಯನ್ನು ಹೊತ್ತು ಶ್ರೀಯುತ ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಜಿಲ್ಲಾಡಳಿತ ಒಬ್ಬ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಇದು ಹೊಸದೇನಲ್ಲ. ಸುಮಾರು ವರ್ಷಗಳಿಂದಲೂ ಕೂಡ ಆ ಮಠದ ಮೇಲೆ, ಆ ಸ್ವಾಮೀಜಿಯ ಮೇಲೆ ಪದೇ ಪದೇ ಹಲ್ಲೆಗಳಾಗಿದ್ದಾವೆ. ಅನೇಕ ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ. ಹಾಗಿದ್ದ ಮೇಲೆ ಅವರಿಗೆ ಸೂಕ್ತವಾದ ರಕ್ಷಣೆಯನ್ನು ಯಾಕೆ ಜಿಲ್ಲಾಡಳಿತ ಕೊಡಲಿಲ್ಲ? ಅವ್ರಿಗೆ ಗೊತ್ತಿತ್ತು ಇದು ಕೇಸ್ ಇವತ್ತು ನಿನ್ನೆದಲ್ಲ, ಹಳೆ ಪ್ರಕರಣ ಇದು. ಈ ಪ್ರಕರಣ ಇದ್ದರೂ ಕೂಡ ಅವರ ಮೇಲೆ ಹಲವಾರು ಬಾರಿ ದೌರ್ಜನ್ಯಗಳು ನಡೆದರೂ ಕೂಡ ಇವತ್ತು ಜಿಲ್ಲಾಡಳಿತ ಕಣ್ಣು ಮುಚ್ಕೊಂಡು ಕೂತಿದೆ. ಇವತ್ತು ದಲಿತ ಮಠಾಧೀಶರಿಗೆ ಈ ರೀತಿಯಾದಂಥ ದಬ್ಬಾಳಿಕೆ ದೌರ್ಜನ್ಯ ಮಾಡೋದಾದರೆ ಸಾಮಾಜಿಕ ನ್ಯಾಯ ಎಲ್ಲಿ ಕೊಡುತ್ತೆ ಈ ಸರ್ಕಾರ? ಹಾಗಾಗಿ ಈ ಸರ್ಕಾರದಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲ. ಅದರಲ್ಲೂ ಕೂಡ ಮಾದಿಗರು, ಪರಿಶಿಷ್ಟ ವರ್ಗದವರು, ಹಿಂದುಳಿದವರಿಗೆ ಕೂಡ ಸಾಮಾಜಿಕ ನ್ಯಾಯನ ಕಲ್ಪಿಸುವಲ್ಲಿ ಸಂಪೂರ್ಣವಾಗಿ ಸರ್ಕಾರ ವಿಫಲವಾಗಿದೆ. ತತ್ಕ್ಷಣ ಅದಕ್ಕೆ ಸಂಬಂಧಪಟ್ಟಂಥ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ಬೋದು, DSP ಇರ್ಬೋದು, ಸಂಬಂಧಪಟ್ಟಂಥ ಯಾರೇ ಪೊಲೀಸು ವರಿಷ್ಠಾಧಿಕಾರಿಗಳಿರ್ಬೋದು ಅವರನ್ನು ಈ ಜಿಲ್ಲೆಯಿಂದ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಸರ್ಕಾರ ಮತ್ತು ಗೃಹ ಇಲಾಖೆ ಮಾಡಬೇಕು. ಯಾಕೆಂತ ಹೇಳಿದ್ರೆ ಇದು ಇಂದು ನಿನ್ನೆದಲ್ಲ. ನಮ್ಮ ಹರಳಯ್ಯ ಸ್ವಾಮೀಜಿಯವರ ಮೇಲೆ ಹಲವಾರು ಬಾರಿ ಒಂದು ದೌರ್ಜನ್ಯ ಆಗಿದೆ. ಆ ಶಾಲೆ ಏನು ಇವತ್ತು ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಒಂದು ಶಾಲೆಯನ್ನು ಅವರು ಕಟ್ಕೊಂಡಿದ್ದಾರೆ. ಆ ಶಾಲೆಯನ್ನು ಮುಚ್ಚುವಂಥ ಕೆಲಸ, ಆ ಪದೇ ಪದೇ ಆ ಮಠಕ್ಕೆ ಬೇಲಿ ಹಾಕುವಂಥ ಕೆಲಸ ನಡೆದೋಗಿದೆ ಹಿಂದೆಲ್ಲ. ಈಗ ಅವರ ಮೇಲೆ ಪೊಲೀಸ್ ಠಾಣೆಯಲ್ಲೇ ಹಲ್ಲೆ ಮಾಡ್ತಾರೆ ಅಂದರೆ ಇನ್ನು ಸಾಮಾನ್ಯ ಜನಗಳಿಗೆ ಕಾನೂನನ್ನು ರಕ್ಷಣೆ ಕೊಡ್ತಕ್ಕಂಥ ಶಕ್ತಿ ಸರ್ಕಾರಕ್ಕಿದೆಯಾ? ಗೃಹ ಮಂತ್ರಿ ಪೊಲೀಸ್ ಠಾಣೆಯಲ್ಲಿ ಕರೆ ನಂಬರ್ 126, 127/2026 ಒಂದು ಮೊಕದ್ದಮೆ ದಾಖಲಾಗಿದೆ. ಅದರಲ್ಲಿ ಹರಳಯ್ಯ ಮಠ ಅಂಥೇಳಿ ಮಾದಿಗರು ಅತ್ಯಂತ ಹಿಂದುಳಿದ ಮಠ ಆಗಿರತಕ್ಕಂಥದ್ದು. ಅದು ಬರಪೀಡಿತ ಪ್ರದೇಶದಲ್ಲಿ ಅವರು ಏನಾದರೂ ಮಕ್ಕಳಿಗೆ ಮತ್ತು ಶಾಲೆಗಳನ್ನು ತೆಗಿಬೇಕೆಂಬ ಉದ್ದೇಶದಿಂದ ಮಠವನ್ನು ಸ್ಥಾಪಿಸಿರ್ತಾರೆ. ಮನುವಾದಿಗಳು ಆ ಮಠಕ್ಕೆ ರಾತ್ರಿ ಹೊತ್ತು ನುಗ್ಗಿ ಹಲ್ಲೆ ಮಾಡಿ ಮಠಾಧೀಶರಿಗೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಶೋಚನೀಯವಾದ ವಿಚಾರ. ಇದನ್ನು ಮಾದಿಗ ಜನಾಂಗದವರು ಬಹಳ ಅದ್ಭುತವಾಗಿ ಮತ್ತು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡತಕ್ಕಂಥ ಒಂದು ರೂಪಿಸ್ತೇವೆ. ಈಗ ಪೊಲೀಸ್ ಇಲಾಖೆ ಪೊಲೀಸ್ ಠಾಣೆಯಲ್ಲಿ ಒಬ್ಬ ಪರಿಶಿಷ್ಟ ಜಾತಿ ಮಾದಿಗ ಜನಾಂಗದ ಒಬ್ಬ ಮಠಾಧೀಶರನ್ನ ಕಾಲಲ್ಲಿ ಹೊಡಿತಾರೆ ಎಂಬ ಉದ್ದೇಶವನ್ನು ಅಂದರೆ ಕಾನೂನು ಎಲ್ಲಿದೆ? ತತ್ಕ್ಷಣದಿಂದ ಅಲ್ಲಿರ್ತಕ್ಕಂಥ PSI ಮತ್ತು CPI ವರ್ಗಾವಣೆ ಆಗಬೇಕು, ಇಲ್ಲಾಂದರೆ ಅನಾಮತ್ ಆಗಬೇಕು. ಇದು ಮಾದಿಗ ದಂಡೋರ ಮಾದಿಗ ಜನಾಂಗದ ಒಂದು ಉದ್ದೇಶ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ನಾವು ಬಿಸಿ ಮುಟ್ಟುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ. ಯಾವುದೇ ಜನಾಂಗದವಿರಲಿ, ನಾವು ಯಾವ ಜನಾಂಗದ ಮೇಲೆ ಸೌಮ್ಯವಾದ ಜನಾಂಗ ಮಾದಿಗ ಜನಾಂಗ. ಹೌದು, ಹರಳಯ್ಯ ಸ್ವಾಮಿ ಭಾಳ ಉನ್ನತವಾದ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಇದು ಬರಪೀಡಿತ ಐಮಂಗಳ ಹೋಬಳಿಯಲ್ಲಿರ್ತಕ್ಕಂಥದ್ದು ಹರಳಯ್ಯ ಮಠ. ಆ ಮಠದಲ್ಲಿ ಮುಂದುವರೆದ ಜನಾಂಗದವರು 21ನೇ ಶತಮಾನದಲ್ಲಿ ಈ ರೀತಿ ಹಲ್ಲೆಯನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ಅದು ನ್ಯಾಯಾಲಯ ಏನು ಕೊಡುತ್ತೆ ಅದಕ್ಕೆ ನಾವು ಮಠ ಆಗಲಿ ಯಾವುದಾಗಲಿ ಮಾನ್ಯಗಳು ನಾವು ಅದಕ್ಕೆ ಮರ್ಯಾದೆ ಕೊಡ್ತೀವಿ. ಮಠ ಆದರೂ ಏನಾದರೂ ಎನ್ಫೋರ್ಸ್ಮೆಂಟ್ ಆಗಿದ್ದರೆ ಅದನ್ನು ಮಾಡ್ತೀವಿ. ಪೊಲೀಸ್ ಠಾಣೆಯಲ್ಲಿ ಒಬ್ಬ ಮಠಾಧೀಶಿಗೆ ಅವರು ಜಾಡ್ಸಿ ಹೊಡಿತಾರೆ ಎಂಬ ಉದ್ದೇಶ ಇದ್ದರೆ ಮತ್ತು ಪೊಲೀಸ್ ಠಾಣೆ ಏನಿರಬೇಕು? ಸಾಮಾನ್ಯ ಜನಗಳಿಗೆ ಏನು ಕರ್ತಾರೆ ಪೊಲೀಸ್ ಇಲಾಖೆಯವರು? ಜಿಲ್ಲಾ ಆಡಳಿತ ಏನು ಮಾಡ್ತದೆ? ಪೊಲೀಸು ಅಧೀಕ್ಷಕರು ಏನು ಮಾಡ್ತಾರೆ? DSP ಏನು ಮಾಡ್ತಾರೆ? ಇವರೆಲ್ಲರೂ ಹೊಣೆ ಇದೆ ಈ ಜಿಲ್ಲೆಗೆ. ಇವ್ರನ್ನೆಲ್ಲನೂ ಅನಾಮತ್ ಮಾಡಿಸ್ಬೇಕು, ಅನಾಮತ್ ಆಗಬೇಕು. ಅನಾಮತ್ ಆಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತಕ್ಕಂಥ ಇದನ್ನು ಕೈಗೊಳ್ತೀವಿ. ನಿನ್ನೆ ಸ್ವಾಮೀಜಿ ಮೇಲೆ ನಡೆದಂಥ ಘಟನೆ ಈ ಮಣ್ಣಿಗೆ ಅದರದೇ ಆದಂಥ ಮಹತ್ವ ಇದೆ. ಕಾವಿ ಹಾಕೊಂಡರನ್ನೇ ಈ ಸಮುದಾಯದಲ್ಲಿ ಉಳಿಸ್ಲಿಲ್ಲ ಅಂದರೆ ಸಾಮಾನ್ಯ ಜನಗಳಿಗೆ ಯಾವ ರೀತಿ ಅವರು ನಡ್ಕೊಂಡಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾಯಿದೆ. ಈ ಘಟನೆ ಕುರಿತು ಜಿಲ್ಲಾ ವರಿಷ್ಠಾಧಿಕಾರಿ SP ಅವರು ಏನು ಅಕ್ರಮ ಎಸಗಿದಂಥ ವ್ಯಕ್ತಿಗಳ ಮೇಲೆ ರೌಡಿ ಸೀಟನ್ನು ಓಪನ್ ಮಾಡಿ ತತ್ಕ್ಷಣವೇ ಈಗ ಜಿಲ್ಲೆಯಿಂದ ಅವ್ರನ್ನ ಗಡೀಪಾರು ಮಾಡತಕ್ಕಂಥ ಕೆಲಸ SP ಅವರು ಕೈಗೊಳ್ಬೇಕಂತೇಳಿ ನನ್ನ ಆಗ್ರಹ. ಆರ್ ಮೂರ್ತಿ,
ಚಿತ್ರದುರ್ಗ ಜಿಲ್ಲಾ ಉಪ್ಪಾರ ಸಮಾಜದ ನಿಕಟಪೂರ್ವ ಜಿಲ್ಲಾಧ್ಯಕ್ಷ. ಕಳೆದ 2 ದಿನದಿಂದ ಏನು ನಮ್ಮ ಗುರುಗಳಿಗೆ ಏನು ಹಲ್ಲೆ ಆಗಿದೆ ಅದನ್ನು ನಾವು ಖಂಡಿತವಾಗಿ ಖಂಡತುಂಡವಾಗಿ ನಾವು ಅದನ್ನ ವಿರೋಧಿಸ್ತೀವಿ ಮತ್ತು ಖಂಡನೆ ಮಾಡ್ತೀವಿ. ಇವತ್ತಿನ ದಿನಗಳಲ್ಲಿ ಒಬ್ಬ ಮಠಾಧೀಶರಿಗೆ ಅವರು ಹಲ್ಲೆ ಮಾಡ್ತಾರೆ ಅಂದರೆ ಅವರಿಬ್ಬರನ್ನ ಅವರು ಅರೆಸ್ಟ್ ಮಾಡಿಬಿಟ್ಟು ನಾವು ಅರೆಸ್ಟ್ ಮಾಡಿದ್ದೀವಿ ಅಂತೇಳಿ ಪೊಲೀಸ್ನವ್ರು ಹೇಳಿಕೆ ಕೊಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ನನಗನ್ನಿಸುತ್ತೆ. ಇದು ಭಾಳ ದೊಡ್ಡ ಕುತಂತ್ರ. ಒಬ್ಬ ಮನುಷ್ಯನ ಮುಟ್ಟೋದು ಕಷ್ಟ ಇದೆ. ಸಂವಿಧಾನ ಸ್ಟ್ರಾಂಗ್ ಆಗಿದೆ, ಕಾಂಗ್ರೆಸ್ ಸರ್ಕಾರ ಇದೆ, ಎಲ್ಲರೂ ಸಚಿವರು ಅವರೇ ಇದ್ದಾರೆ, ತಳ ಸಮುದಾಯದವರು. ಆದ್ರೂ ಒಬ್ಬ ಮಠಾಧೀಶನ ಹಿಂದುಳಿದ ವರ್ಗಗಳದ್ದು ಅಥವಾ ದಲಿತರು ಮಠಾಧೀಶರನ್ನ ಅವ್ರು ಮುಟ್ತಾರೆ ಅಂದರೆ ಇದು ವ್ಯವಸ್ಥಿತವಾಗಿದೆ ಅಂತ ಸಂಚು. ಹಾಗಾಗಿ ಇಬ್ಬರಿಲ್ಲ, ಅದ್ರ ಹಿಂದೆ ಭಾಳ ಜನ ಇದ್ದಾರೆ. ಹಾಗಾಗಿ ಸಮಗ್ರವಾಗಿ ತನಿಖೆ ಮಾಡಿ ಅವನ್ನೆಲ್ಲರನ್ನೂ ಒಳಗಾಕೋ ಕೆಲಸ ಮಾಡಬೇಕು. ಇದು ನಾನು ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡ್ತೇನೆ. ಇದು ನಮ್ಮ ಮನವಿಯೆಲ್ಲ ಎಚ್ಚರಿಕೆ ಅಂತ ತಾವು ಭಾವಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ.